ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಜೈಸಲ್ಮೇರಿಂದ ಜೋಧ್ಪುರ್ ಹೊಂಟೇವಿ. ಬೆಳಗ್ಗೆ ಟೈಮ್ 9:30 ಆಗೈತಿ. ನಾಷ್ಟ ಮಾಡಕ್ಕೆ ನಿಲ್ಸೇವಿ. 142 ಕಿಲೋಮೀಟರ್ಸ್ ಬಂದ್ವಿ ಜೈಸಲ್ಮೇರಿಂದ. ಸಿಕ್ಕಾಪಟ್ಟಿ ತಂಡ ಐತಿ. ನೋಟಿಲ್ಲೇ ಫುಲ್ ಈ ಥರ ಹೊಲ ಐತಿ. ಈಗ ಅಂಗಡಿ ಸಿಕ್ತು ನಮ್ಗೆ. ಅದು ಒಂದು ಅಂಗಡಿ ನಡಿ ಹೋಗಿ ನಾಷ್ಟ ಮಾಡಿ ವಾಪಸ್ ಜೋಧ್ಪುರ್ ಕಡೆ ಹೋಗೋಣ ಅಂತ. ನಾವು ಜೈಸಲ್ಮೇರಿಂದ ಬಂದು ರೀಚ್ ಆದ್ವಿ. ನಮ್ಮ ಇವತ್ತಿನ ಡೆಸ್ಟಿನೇಷನ್ ಜೋಧ್ಪುರ್ ಸಿಟಿ. ಜೋಧ್ಪುರ್ ಸಿಟಿ ನೀವು ನೋಡ್ತಿರೋಂಗ ಎಲ್ಲ ಬ್ಲೂ ಕಾಣಿಸ್ತೈತಿ. ಯಾವ್ದು ಬ್ಲೂ ಕಾಣ್ತೈತಿ ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್ ನೀವು ನೋಡ್ತಿರಬಹುದು. ಇಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಬಿಲ್ಡಿಂಗ್ ಈಗ ಬ್ಲೂ ಕಾಣಿಸ್ತಾವ. ಜೈಪುರ್ ಆದ್ಮೇಲೆ ಇದ ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ರಾಜಸ್ಥಾನ್ ಒಳಗ. ಸೊ ಈ ಸಿಟಿ ಒಳಗ ಒನ್ ಆಫ್ ದಿ ಮೇಜರ್ ಅಟ್ರಾಕ್ಷನ್ ಅಂದ್ರೆ ಮೆಹರಂಗರ್ ಫೋರ್ಟ್. ಸೊ ಅದನ್ನ ನೋಡಕಂತ ನಾವು ಬಂದೇವಿ. ಈಗ ನೋಡ್ರಿ ಇಲ್ಲಿ ಮೆಹರಂಗರ್ ಫೋರ್ಟ್ ಈಗ ಬಂದೇವಿ ಎಕ್ಸಾಕ್ಟ್ಲಿ. ಸೊ ಈ ಮೆಹರಂಗರ್ ಫೋರ್ಟ್ ನೋಡ್ರಿ ಎಷ್ಟು ದೊಡ್ಡದೈತಿ. ಒಂದು ಗುಡ್ಡದ ಮೇಲೆ ಹಿಲ್ ಟಾಪ್ ಮೇಲೆ ಕಟ್ಟಿರೋದ್ರಿಂದ ಇಡೀ ಸಿಟಿ ಕಾಣ್ತೈತಿ. ಇಲ್ಲಿಂದ್ರ ಆ ಹಿಲ್ಲ 122 ಮೀಟರ್ಸ್ ದೊಡ್ಡದಿರುವಾಗ ಅದ್ರ ಮೇಲೆ ಈ ಫೋರ್ಟ್ ಎಷ್ಟು ದೊಡ್ಡದು ಕಾಣ್ಬೋದು ಲೆಕ್ಕ ಹಾಕ್ರಿ. ಭಾಳ ಅಂದ್ರೆ ಭಾಳ ಅನಾತೈತಿ. ಸೊ ಈ ಫೋರ್ಟ್ನ 15th ಸೆಂಚುರಿ ಒಳಗೆ ಕಟ್ಟ್ಯಾರ. ಅವಾಗಿನ ಕಾಲದ ರಾಜ ರಾವ್ ಜೋಧಾ ಅಂತ. ಸೊ ಅವ್ರ ಹೆಸರು ಈ ಸಿಟಿಗೆ ಬಂದಿದ್ದ ಜೋಧ್ಪುರ್ ಅಂತ. ಸೊ ಈ ಫೋರ್ಟ್ ಎಷ್ಟು ದೊಡ್ಡದೈತಂದ್ರೆ 1200 ಎಕರೆ ಒಳಗೆ ಬಿಲ್ಡ್ ಆಗೈತೆ ಅದು. ಸೊ 1200 ಎಕರೆ ಅಂದ್ರೆ ಎಷ್ಟು ಇರ್ಬೋದು? ನಮ್ಮ ಮೈಸೂರು ಪ್ಯಾಲೇಸ್ 72 ಎಕರೆ ಒಳಗೆ ಸ್ಪ್ರೆಡ್ ಆಗೈತಿ. ಇದು 1200 ಎಕರೆ ಅಂದ್ರೆ ಲೆಕ್ಕ ಹಾಕಿರಿ ಎಷ್ಟು ದೊಡ್ಡದಿರ್ಬೋದು ಅಂತ. ಇದ್ರ ಒಳಗೆ ಹಲವಾರು ಪ್ಯಾಲೇಸ್ ಅದಾವಂತ. ಪೂಲ್ ಪ್ಯಾಲೇಸ್, ಮೋತಿ ಪ್ಯಾಲೇಸ್ ಅಂತ ಏನೇನೋ ಹಲವಾರು ಪ್ಯಾಲೇಸ್ಗಳು ಒಳಗದಾವ. ಸೊ ಈ ಒಂದು ದೊಡ್ಡ ಫೋರ್ಟ್ಗೆ ಬರೋಬ್ಬರಿ 7 ಗೇಟ್ ಅದಾವ. ಆ 7 ಗೇಟ್ ಒಳಗೆ ಒಂದು ಮೇನ್ ಗೇಟ್ ಐತಿ. ಆ ಗೇಟ್ ಹೆಸರು ವಿಕ್ಟ್ರಿ ಗೇಟ್ ಅಂತ ಕರೀತಾರೆ. ಎಲಿವೇಟರ್ಗಂತ ಒಂದು ಟಿಕೆಟ್ ತೊಗೊಂಡೇವಿ. ಈ ಫೋರ್ಟ್ಗೆ ಲಿಫ್ಟ್ ಮಾಡ್ಯಾರ. ಲಿಫ್ಟ್ ಹತ್ತಿ ಹೋಗ್ಬೋದು. ನಡೀರಿ ಅಲ್ಲ, ಅದಕ್ಕೆ ಕ್ಯೂ ಐತಿ. ಈಗ ಆ ಟಿಕೆಟ್ ತೊಗೊಂಡು ಆ ಕ್ಯೂ ಹತ್ತಿ ಹೊಂಟೇವಿ ಮೇಲಿಗೆ. ನಡೀರಿ ಹೋಗೋಣ. ಸೊ ಇನ್ನೊಂದೇನಂದ್ರೆ ಇಲ್ಲಿ ಒಳಗಡೆ ಸೆಲ್ಫಿ ಸ್ಟಿಕ್ ಅಲೋ ಇಲ್ಲ. ಸೊ ಯಾರು ಸೆಲ್ಫಿ ಸ್ಟಿಕ್ಸ್ ಟ್ರೈಪಾಡ್ಸ್ ಏನೋ ತರಕ್ಕೆ ಹೋಗ್ಬೇಡ್ರಿ. ತಂದರು ನಿಮ್ಮ ಕಾರ್ ಒಳಗೆ ಇಟ್ಟು ಬರ್ರಿ. ಇಲ್ಲ ಸೆಕ್ಯೂರಿಟಿ ಕೌಂಟರ್ನಾಗ ಡೆಪಾಸಿಟ್ ಮಾಡಿ ಬರ್ಬೇಕಾಕೈತಿ. ಸೊ ನಮ್ದು ಒಬ್ಬರಿಗೆ 200 ರೂಪಾಯಿ. ಆಮೇಲೆ ಪಾರ್ಕಿಂಗ್ ಫೀ 50 ರೂಪಾಯಿ. ಲಿಫ್ಟಿಗೆ 50 ರೂಪಾಯಿ. ಒಬ್ಬರಿಗೆ 50 ರೂಪಾಯಿ. ಸೊ ಇಷ್ಟು ಪೇ ಮಾಡೇವಿ. ಮುಂದೆ ಏನೇನು ಪೇ ಮಾಡ್ತೇವೆ ನೋಡೋಣ, ಹೇಳ್ತೇನೆ. ಸೀದಾ ಟೆರೆಸಿಗೆ ಕರ್ಕೊಂಬಂತ ಲಿಫ್ಟ್. ಇಲ್ಲಿ ಬರ್ರಿ, ವ್ಯೂ ಹೆಂಗೈತೆ ಅಂತ ನೋಡೋಣ. ಸೊ ಈ ಪಾರ್ಟ್ ಒಳಗೆ ಏನು ನೋಡತ್ತೀರಿ ನೀವು, ಇದೆಲ್ಲ ನ್ಯೂ ಸಿಟಿ. ಸೊ ಅದಕ್ಕೆ ಆಲ್ಮೋಸ್ಟ್ ಅಷ್ಟೊಂದು ಬ್ಲೂ ಕಲರ್ ಬಿಲ್ಡಿಂಗ್ಸ್ ಕಾಣಿಸಲ್ಲ ನಿಮ್ಗೆ. ಎಷ್ಟು ದೊಡ್ಡದೈತಿ, ಎಷ್ಟು ಮೇಲಿಂದ ನೋಡತ್ತೀವಿ. ಇದೆಲ್ಲ ನ್ಯೂ ಸಿಟಿ. ಈ ಫೋರ್ಟ್ ಯಾಕೆ ಇಷ್ಟು ಚಂದ ಕಾಣತೈತೆ ಅಂದ್ರೆ, ಆಗೆಲ್ಲ ಹೇಳ್ದಂಗೆ ಈ ಫೋರ್ಟ್ ಒಂದು ಹಿಲ್ ಮೇಲೆ, ಹಿಲ್ ಟಾಪ್ ಮೇಲೆ ಕನ್ಸ್ಟ್ರಕ್ಟ್ ಆಗೈತಿ. ಆ ಹಿಲ್ ಹೆಸರು ಬಾಕೂರ್ ಚಿರಿಯಾ ಅಂತ, ಅಂದ್ರೆ ಪಕ್ಷಿಗಳ ಗುಡ್ಡ ಅಂತ. ಸೊ ಇಂಥ ಒಂದು ಎತ್ತರದ ಹಿಲ್ ಮೇಲೆ ಒಂದು ಫೋರ್ಟ್ ಕನ್ಸ್ಟ್ರಕ್ಟ್ ಮಾಡೋದು ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಟಾಸ್ಕ್. ಸೊ ಅದೇ ಡಿಫಿಕಲ್ಟಿನ ರಾವ್ ಜೋಧಾನು ಫೇಸ್ ಮಾಡ್ದ. ಸ್ಟಾರ್ಟಿಂಗ್ ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ದ, ಒಂದು ಸಣ್ಣ ಗೋಡೆ ಕಟ್ಟಿದ್ರು ಅದು ಬಿದ್ದೋಗಿತ್ತಂತ. ಅವಾಗ ರಾವ್ ಜೋಧಾ ಅವ್ರ ಸ್ಪಿರಿಚುವಲ್ ಗುರು ಮತ್ತು ಜ್ಯೋತಿಷ್ಯ ಅವ್ರ ಕಡೆ ಸಲಹೆ ಹೇಳ್ಕೊಂಡು ಹೋಗ್ತಾರ. ಅವ್ರು ಏನಂತ ಹೇಳ್ತಾರಂದ್ರೆ, ಇಲ್ಲಿ ಈ ಕೋಟೆ ಕಟ್ಟಬೇಕಂದ್ರೆ ಇಲ್ಲೊಂದು ನರಬಲಿ ಕೊಡಬೇಕು, ಅದು ಸ್ವಇಚ್ಛೆಯಿಂದ ಕೊಡ್ಬೇಕಾಕೈತಿ ಅಂತ ಅವ್ರು ಹೇಳಿ ಕಳಿಸ್ತಾರ. ಸೊ ಅವಾಗ ರಾಜಾರಾಮನು ವ್ಯಕ್ತಿ ಬಂದು ಸ್ವಇಚ್ಛೆಯಿಂದ ತಮ್ಮ ಜೀವ ತ್ಯಾಗ ಮಾಡ್ತಾರ. ಅವ್ರನ್ನ ಜೀವಂತ ಸಮಾಧಿ ಮಾಡಿ ಆಮೇಲೆ ಆ ಸಮಾಧಿ ಮೇಲೆ ಈ ಕೋಟೆನ ಕಟ್ತಾರ.